ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ವಿರುದ್ಧ ಪ್ರತಿದಿನ ಮುಗಿಬೀಳ್ತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈಗ ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರಿಗಿದು ಉತ್ತರ ಅಂತ ಅಲ್ಲ, ಇದು ಇಡೀ ದೇಶಕ್ಕೊಂದು ಬಹಳ ಮಹತ್ವದ ಅಂಶ ಗಮನಿಸಬೇಕಾಗಿರೋದು. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಅಮೆರಿಕಾಗೆ ಭಾರತ ಸೆಡ್ಡು ಹೊಡೆದಿರೋದು ಹೇಗೆ ಅನ್ನೋದಕ್ಕೀಗ ಸಾಕ್ಷಿನೇ ಸಿಗ್ತಿದೆ. ಇದೇ ಟೈಮಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈಗ ಮಾತನಾಡ್ತಿರೋದು ಗಮನವೂ ಸೆಳೀತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ, ಅವ್ರ ಲೇಟೆಸ್ಟ್ ಸ್ಟೇಟ್ಮೆಂಟು, ವಿದೇಶಾಂಗ ನೀತಿ ಟ್ರಂಪ್ ಎದುರು ಮಾರಾಟಕ್ಕಿಟ್ಟಿದ್ದಾರೆ ಮೋದಿ, ಏನೂ ಮಾಡ್ತಾ ಇಲ್ಲ, ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ತೈಲದ ವಿಚಾರದಲ್ಲಿರಬಹುದು ಅದೆಲ್ಲ ಟೀಕೆ ಮಾಡಿದ್ದಾರೆ. ಜೊತೆಗೆ ವಿದೇಶಾಂಗ ನೀತಿ ಅಂತ ಬಂದರೆ ನಮಗೆ ವಿದೇಶಕ್ಕೆ ಹೋಗಿ ರೀಲ್ಸ್ ಮಾಡಿ ಬರ್ತಾರೆ, ಮೆಲೋಡಿ ಅದೆಲ್ಲ ವಿಷಯ ತೆಗೆದಿದ್ದಾರೆ ಅವರು. ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ. ಆಗಲೇ ಹೋದ ಬಾರಿನೇ ನಮ್ಗೆ ಏನೇನು ಸಂಕಷ್ಟ ಎದುರಾಯಿತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಅದು ಕೂಡ ಇದು ಇದೆ. ಬಿಜೆಪಿಗರಿಗೆ ಆಕ್ರೋಶ ವ್ಯಕ್ತಪಡಿಸ್ತಿರೋದು ಪ್ರಿಯಾಂಕ್ ಖರ್ಗೆ ಅವರೇ. ನೀವು ಹೇಳಿದ್ರೆ ಯಾರು ಕೇಳ್ತಾರೆ, ದೊಣ್ಣೆ ನಾಯಕನ ಅಪ್ಪಣೆ ಬೇಕನ್ನೋದಿದಾಟಕ್ಕೆ ಅಂತ ಕೌಂಟರ್ ಕೊಡ್ತಿದ್ದಾರೆ. ಇದೆಲ್ಲ ಸ್ಟೇಟ್ ಪಾಲಿಟಿಕ್ಸು ಗಮನಿಸ್ತಾ ಇದ್ದೀವಿ ಜಟಾಪಟಿ. ಅದು ಇಂಪಾರ್ಟೆಂಟ್ ವಿಷಯ ಅಲ್ಲ, ಜಸ್ಟ್ ಒಂದು ಅಪ್ಡೇಟ್ ಇಟ್ವಿ ನಿಮ್ಮ ಮುಂದೆ ಅಷ್ಟೇ. ಗಮನಿಸಬೇಕಾಗಿರೋ ವಿಷಯ ಏನು ಅಂದರೆ, ಭಾರತ ರಷ್ಯಾದಿಂದ ಕಚ್ಚಾ ತೈಲ ಆಮದುವಿನಲ್ಲಿ ದಾಖಲೆಯನ್ನು ಬರೆದಿದೆ. ಯಾರು ಹೇಳ್ತಿದ್ರು, ತುಂಬ ಜನ ಹೇಳ್ತಾ ಇದ್ರು, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದಕ್ಕೆ ಅಮೆರಿಕ ಕೇಳ್ತಿದೆ, ಅಮೆರಿಕ ಭಾರತಕ್ಕೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದಕ್ಕೆ ಅಡೆತಡೆ ಹಾಕಿದ್ರೆ ನಿಲ್ಲಿಸ್ಬೇಕಾಗತ್ತೆ. ಈ ಟ್ಯಾರಿಫ್ ವಿಚಾರ, ಟ್ರೇಡ್ ಡೀಲ್ ವಿಚಾರದಲ್ಲಿ ಕಂಡೀಷನ್ ಹಾಕಿದ್ರು ಇಂಡಿಯಾಗೆ, ಹಾಗಾಗಿ ಭಾರತ ನಿಲ್ಲಿಸ್ಬಿಟ್ರು ರಷ್ಯಾದಿಂದ ತಗೊಳ್ಳೋದನ್ನು. ಸ್ಯಾಂಕ್ಷನ್ ಹಾಕಿದ ತಕ್ಷಣ ಭಾರತ ಮಂಡಿಯೂರೋ ಥರ ಪರಿಸ್ಥಿತಿ ಆಯಿತು. ರಷ್ಯಾ ತೈಲವನ್ನು ಅಮೆರಿಕ ಕೇಳ್ಕೊಂಡು ಮೋದಿ ಡಿಸೈಡ್ ಮಾಡಿದ್ದಾರೆ. ಸೊ ಮೋದಿ ಫೇಲ್ಯೂರ್ ಅಂತೆಲ್ಲ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಭಾರತ ಅಂತ ಬಂದಾಗ, ದೇಶ ಅಂತ ಬಂದಾಗ ಸಮ್ಟೈಮ್ಸ್ ನಮಗೆ ಎಲ್ಲಿಂದ ಕಡಿಮೆಲಿ ಸಿಗತ್ತೆ ಅನ್ನೋದನ್ನು ಮಾತ್ರ ನೋಡಬೇಕಾಗತ್ತೆ. ಸ್ಯಾಂಕ್ಷನ್ ಇರೋ ರಾಷ್ಟ್ರದ ಮೇಲಿಂದ ಹಠಕ್ಕೆ ಬಿದ್ದು ತೊಗೊಳಕ್ಕೆ ಹೋಗೋಕ್ಕಾಗಲ್ಲ, ಅದು ಬೇರೆ ವಿಷಯ. ಬಟ್ ರಷ್ಯಾದ ವಿಷಯದಲ್ಲಿ ನಾವೇನು ತೀರ್ಮಾನ ತೊಗೊಂಡಿದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ. ಮೇ ತಿಂಗಳಿಗೆ ಹೋಲಿಸಿದ್ರೆ ಜೂನ್ ತಿಂಗಳಲ್ಲಿ ಹೊಸ ದಾಖಲೆ. ಜಾನ್ವರಿಲಿ ಬೈ ಮಾಡಿದ್ವಿ, ಫೆಬ್ರವರಿಲಿ ಮುಂದುವರಿತು, ಮಾರ್ಚಲ್ಲೂ ನಡೀತು, ಯುದ್ಧ ಶುರುವಾಯಿತು, ಆಗಲೂ ನಡೀತು, ಇನ್ನೂ ಜಾಸ್ತಿ ಆಯಿತು, ಮೇ ಬಂತು, ಏಪ್ರಿಲ್ ಮೇ ಆಯಿತು, ಈಗ ಜೂನಲ್ಲಿ ದಾಖಲೆ. ಸೊ ಅಮೆರಿಕ ಏನೋ ಹೇಳಿತ್ತಲ್ವ, 2 ತಿಂಗಳು ವಿನಾಯಿತಿ ಕೊಡ್ತೀನಿ, ಆಮೇಲೆ ಮತ್ತೆ ದಂಡ ಹಾಕ್ತೀವಿ ಖರೀದಿ ಮಾಡಿದ್ರೆ ಅಂತ. 2 ತಿಂಗಳಲ್ಲ, 4 ತಿಂಗಳು, 5 ತಿಂಗಳು ಎಲ್ಲ ಮುಗಿದೋಗಿದೆ. ಭಾರತಕ್ಕೆ ಅವರು ಯಾವ ಕಂಡೀಷನು ಹಾಕೋಕ್ಕಾಗಲ್ಲ. ಭಾರತ ತನಗೆ ಬೇಕಾದದ್ದನ್ನು ಮಾಡ್ಕೊಳ್ತಿದೆ. ಪಾಪ ಅಮೆರಿಕ ತನ್ನ ಮುಖ ಉಳಿಸ್ಕೊಳ್ಳೋಕ್ಕೆ ತಾನು ವಿನಾಯಿತಿ ಕೊಟ್ಟಿದ್ದೀನಿ, ಹೇಗೂ ಇವ್ರು ತಗೊಳ್ಳೋದು ನಿಲ್ಲಿಸಲ್ಲ, ತಾನೇ ಪರ್ಮಿಷನ್ ಕೊಟ್ಟು ತಗೊಳಕ್ಕೆ ಹೇಳಿದ್ದೀನಿ ಅಂತ ಇರ್ತಾರಲ್ಲ ಇಂಥ ಗುಣದವ್ರು ನಮ್ಮ ಸುತ್ತಮುತ್ತನು, ನಾನೇ ಮಾಡಿಸಿದ್ದು ಅಂತ ಹೇಳೋರು. ಆ ಥರ ಅಮೇರಿಕ ಆಡ್ತಿದೆ ಅಷ್ಟೇ. ಅದು ಯಾಕೆ ಗೊತ್ತಾಗ್ತಿಲ್ಲ ನಮ್ಮ ದೇಶದವ್ರಿಗೆ, ಕೆಲವ್ರಿಗೆ ಅನ್ನೋದು ಅರ್ಥ ಆಗ್ತಿಲ್ಲ. ದಾಖಲೆ ಬರೆದಿದೆ ನೋಡಿ, 34% ಏರಿಕೆ ಆಗಿದೆ ರಷ್ಯಾದಿಂದ ತೈಲ ಆಮದು ಪ್ರಮಾಣ. ಇದುವರೆಗಿನ ದಾಖಲೆ 34% ಜಾಸ್ತಿ ಆಗಿದೆ. ಹಾಗೆ ಜೂನ್ ತಿಂಗಳಲ್ಲಿ ಭಾರತ ರಷ್ಯಾದಿಂದ 49,000 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಆಮದು ಮಾಡಿಕೊಂಡಿದೆ. ರಷ್ಯಾದಿಂದ ಭಾರತ ಒಟ್ಟಾರೆಯಾಗಿ ಆಮದು ಮಾಡ್ಕೊಂಡಿರೋದು 60,000 ಕೋಟಿ ಮೌಲ್ಯದ ಗ್ಯಾಸು, ತೈಲ, ಕಲ್ಲಿದ್ದಲು ಇತರೆ. ಇದರಲ್ಲಿ 83% ಅಷ್ಟು ಪಾಲು ಕಚ್ಚಾ ತೈಲದ್ದಾಗಿದೆ. ಈ ಮೂಲಕ ಭಾರತ ಇಡೀ ಜಗತ್ತಲ್ಲಿ ರಷ್ಯಾದ 2ನೇ ಅತಿ ದೊಡ್ಡ ಹೈಡ್ರೋಕಾರ್ಬನ್ ಆಮದುದಾರನಾಗಿ ಉಳ್ಕೊಂಡಿದೆ. ಭಾರತದ ಆಮದು ಪೈಕಿ ದಾಖಲೆಯಾಗಿದೆ. ಮೇನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಜಾಮ್ನಗರ್ ರಿಫೈನರಿಗೆ 150%, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪಾರಾದೀಪ್ ರಿಫೈನರಿಗೆ 126%, BPCLನ ಕೊಚ್ಚಿ ಘಟಕಕ್ಕೆ ಮತ್ತು ನಾಯ್ರಾ ಎನರ್ಜಿ ವಾಡಿನಾರ್ ರಿಫೈನರಿ ಕಚ್ಚಾ ತೈಲ ಪ್ರಮಾಣ 83% ಮತ್ತು 45%. ಈ ಥರ ಜಾಸ್ತಿ ಆಗಿದೆ.
ಒಂದೊಂದು ರಿಫೈನರಿಗೂ ಕೂಡ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ರಷ್ಯಾದಿಂದ ಬಂದಿದ್ದು ಅನ್ನೋದನ್ನು ಗಮನಿಸಿ. ಭಾರತದಿಂದ ತೈಲ ಆಮದು ಹೆಚ್ಚಳ ಆಗ್ತಾ ಇದ್ದ ಹಾಗೆ ರಷ್ಯಾದ ಕಚ್ಚಾ ತೈಲ ರಫ್ತು ಪ್ರಮಾಣ ಜೂನ್ ತಿಂಗಳಲ್ಲಿ 14% ಜಾಸ್ತಿ ಆಗಿದೆ. ಸೊ ಭಾರತ ಯಾವುದಾದ್ರೂ ದೇಶ ಕೇಳಿಕೊಂಡು ತಮ್ಮ ರಾಜತಾಂತ್ರಿಕ ಮತ್ತು ವಿದೇಶಾಂಗ ನೀತಿಯನ್ನು ನಿರ್ಧಾರ ಮಾಡ್ತಿದೆಯಾ ಇಲ್ವಾ ಅನ್ನೋದನ್ನೆಲ್ಲ ಹೇಳಬೇಕು. ಇದನ್ನು ನೋಡಿ, ಭಾರತ ತನ್ನ ಗಟ್ಟಿ ನಿಲುವನ್ನು ಹೊಂದಿದೆ ಎಲ್ಲದರಲ್ಲೂ ಅನ್ನೋದಕ್ಕೆ ಯಾವುದೇ ವಿವರಣೆ ಬೇಕಾಗೇ ಇಲ್ಲ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿಯನ್ನು ರೀಲ್ಸು ಚಾಕ್ಲೇಟು ಅಂತ ಗೇಲಿ ಮಾಡ್ತಿದ್ದಾರಲ್ಲ, ಬಟ್ ಮೊನ್ನೆ ಒಂದು ನಡೀತು ಬೆಳವಣಿಗೆ. ಆಸ್ಟ್ರೇಲಿಯಾ ಯುರೇನಿಯಮ್ಮಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶ. ಇದೇ ಆಸ್ಟ್ರೇಲಿಯಾ ಭಾರತಕ್ಕೆ ಕೊಡಲ್ಲ ನಾವು ಅಂತ ಹೇಳಿತ್ತು, NPTಗೆ ನಾನ್ ಸಿಗ್ನೇಟರಿ ಸ್ಟೇಟಸ್ ಅನ್ನೋ ಕಾರಣಕ್ಕೆ. ಅಂದರೆ ಈ ನ್ಯೂಕ್ಲಿಯರ್ ಪ್ರಸರಣ, ಉತ್ಪಾದನೆ, ವೆಪನ್ಸು ಅದು ಇದು ಸಂಬಂಧಪಟ್ಟಂತೆ ಭಾರತ ಸೈನ್ ಹಾಕದಂಥ ದೇಶ. ಆ ಕಾರಣಕ್ಕೆ ನಮಗೆ ಕೊಡಲ್ಲ ಅಂತ ಹೇಳಿತ್ತು ಆಸ್ಟ್ರೇಲಿಯಾ. ನಮ್ಮ ಪಾಲಿಸಿಯಲ್ಲಿ ಯಾವ ಚೇಂಜೂ ಆಗಿಲ್ಲ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ, UPA ಅವಧಿಯಲ್ಲಿ ಕೊಡಲ್ಲ ಅಂದಿದ್ದಂಥ ಆಸ್ಟ್ರೇಲಿಯಾ ಈಗ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೊಡ್ತಾ ಇದೆ. ಇದೇ ಡಿಫ್ರೆನ್ಸ್ ಅಲ್ವಾ? ಭಾರತ ಏನು ಮಾಡ್ತಿದೆ, ಭಾರತದ ಸ್ಟೇಟಸ್ ಏನು, ಭಾರತದ ಪ್ರಧಾನಿಯ ವಿದೇಶಾಂಗ ಪ್ರವಾಸ ಎಷ್ಟು ಯಶಸ್ವಿ ಆಗ್ತಿದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಇಂಡೋನೇಷ್ಯಾ ಜೊತೆಗೆ ಭರ್ಜರಿ ಡೀಲ್ ಆಯಿತು. ನ್ಯೂಜಿಲ್ಯಾಂಡ್ ಜೊತೆಗೆ ಟ್ಯಾರಿಫ್ ಫ್ರೀ ಆಗಿ ವ್ಯಾಪಾರ ಒಪ್ಪಂದ ಫೈನಲ್ ಆಗಿದೆ. ಸೊ ನಮಗೆ ಅನುಕೂಲ ಆಗ್ತಿದೆ. ಮತ್ತೊಂದು ಮ್ಯಾಪನ್ನು ನೋಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ ನೋಡಿ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರು ಮತ್ತು ಯಾರ್ಯಾರ ಜೊತೆ ಮೀಟಿಂಗ್ ಆಯಿತು, ಜಪಾನು, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇವರೆಲ್ಲ ಯಾವ ರಾಷ್ಟ್ರಗಳು? ಚೀನಾದ ಸುತ್ತಲೂ ಕೂಡ ಭಾರತ ಈ ಇಂಡೋ ಪೆಸಿಫಿಕ್ ಕೋಆಪರೇಷನ್ ಏನು ಮಾಡ್ತಾ ಇದೆಯಲ್ಲ, ಈ ಅಗ್ರಿಮೆಂಟ್ಸ್ ಆಗ್ತಾ ಇದೆ. ಡಿಫೆನ್ಸು ಮತ್ತು ಸಮುದ್ರ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಏನೇನು ಕೋಆಪರೇಷನ್ ಮೀಟಿಂಗ್ಸು ಮತ್ತು ಅಗ್ರಿಮೆಂಟ್ಸ್ ಆಗ್ತಿದೆಯಲ್ಲ, ಇವೆಲ್ಲವೂ ಕೂಡ ಚೀನಾವನ್ನು ಸುತ್ತುವರೆದಂಗೆ ಆಗ್ತಾ ಇದೆ. ನಾವು ಪಾಯಿಂಟ್ ಕನೆಕ್ಟ್ ಮಾಡಿ ನೋಡಿದ್ರೆ ನೋಡಿ, ಭಾರತ ನರೇಂದ್ರ ಮೋದಿ ಅವರ ವಿಸಿಟ್ಸು ಹೆಂಗಿದೆ ಅಂದರೆ ಚೀನಾಗೆ ಎದೆ ನಡುಗುವಂತಿದೆ. ಚೀನಾ ಸುತ್ತುವರಿದ ರಾಷ್ಟ್ರಗಳ ಜೊತೆಗೆ ಭಾರತ ಡೀಲನ್ನು ಫೈನಲ್ ಮಾಡ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಚೀನಾ ಮೊನ್ನೆ ಒಂದು ಈ ಪೋರ್ಟ್ಗೆ ಸಂಬಂಧಪಟ್ಟಂತೆ ಇಂಡೋನೇಷ್ಯಾ ಮತ್ತು ಭಾರತ ಸೇರ್ಕೊಂಡು ಸಬಾಂಗ್ ಪೋರ್ಟ್, ನಿಕೋಬಾರ್ ಪ್ರಾಜೆಕ್ಟ್ ಜೊತೆ, ಇದು ತುಂಬ ಮೇಜರ್ ಪಾಯಿಂಟು. ಮಲಾಕ್ಕಾ ಸ್ಟ್ರೇಟು ಒಂದು ಚೋಕ್ ಪಾಯಿಂಟ್ ರೀತಿಯಲ್ಲಿ ಜಗತ್ತಿಗೆ ಕೆಲವೊಂದು ಸಲ ಸಂಕಷ್ಟ ಎದುರಾದಾಗ ಏನೇನು ಆಗಬಹುದು ಅನ್ನೋದನ್ನು ನಾವು ಹಾರ್ಮೋಸ್ ಸ್ಟ್ರೇಟಲ್ಲಿ ನೋಡಿದ್ದೀವಲ್ಲ ಈ ಸಲ. ಸೊ ಆ ಪಾಯಿಂಟಲ್ಲಿ ಈಗ ಭಾರತ ಪೋರ್ಟ್ ಡೀಲನ್ನು ಫೈನಲ್ ಮಾಡಿರೋದು ಇಂಡೋನೇಷ್ಯಾ ಜೊತೆಗೆ ಚೀನಾಗ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಕರೆಸ್ಕೊಳ್ತಾ ಇದೆ. ಇಂಥದ್ದೆಲ್ಲ ಬಹಳಷ್ಟು ಬೆಳವಣಿಗೆಗಳಾಗ್ತಿವೆ. ಮತ್ತು ನಮ್ಮ ನಿರ್ಧಾರಗಳನ್ನು ನಾವು ಯಾರಿಂದನೂ ಇನ್ಫ್ಲುಯೆನ್ಸ್ ಆಗಿ ಯಾರ ಒತ್ತಡಕ್ಕೂ ಮಣಿದು ತಗೊಳ್ತಿಲ್ಲ ಅನ್ನೋದಕ್ಕೆ ರಷ್ಯಾದ ಕಚ್ಚಾ ತೈಲ ಆಮದುನೇ ಒಂದು ಉತ್ತಮವಾದ ಉದಾಹರಣೆ ಆಗಿದೆ. ಇದರ ನಡುವೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಟ್ರಂಪ್ ಎದುರು ಮಂಡಿಯೂರಿದೆ ಭಾರತ ಅನ್ನುವ ಮೂಲಕ ಭಾರತ ಮತ್ಯಾವುದೋ ದೇಶದ ಕೈಗೊಂಬೆ ಆಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತಿದ್ದಾರೆ. ಆ ಪ್ರತಿಪಕ್ಷಗಳು ಅಂದ ಮಾತ್ರಕ್ಕೆ ದೇಶದ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಹೇಗೆ ಬೇಕಾದರೂ ಟೀಕಿಸಬಹುದಾ ಅನ್ನೋದು ಗಮನ ಸೆಳೀತಾ ಇರೋದು. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.